ರಾಕಿ, ಲೋ ರಾಕಿ, ಎಲ್ಲಿದ್ಯಾ? ಬಾರ್ಲಾ, ಬಾ ಈಚೆ ಕಡೆಗೆ ಬಾ. ಬಂದ್ಬಿಟ್ಟ ಇಲ್ಲಿ. ಅಮ್ಮ, ಇವತ್ತು ಮಾತ್ರ ಬಿಲ್ಲ ನೀನು ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಬಾರ್ದು. ಮಗ 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 ಅಂತ ಅಂದ್ಕೊಂಡಿದ್ದಕ್ಕೆ ಸರಿಯಾಗಿ ಬಗ್ನಿ ಗುಟ ಇಕ್ಕದ ನೋಡು ಕಂತ್ರಿ ನನ್ನ ಮಗ. ಇವತ್ತಂತೂ ಇವನ್ನ ಬಿಡಲ್ಲ ನೋಡು, ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ಬೇಕು ನನ್ನ ಮಗನಂತನು. ಲೋ ರಾಕಿ, ಬಾರ್ಲಾ ಇಲ್ಲಿ, ಬಾ ಈಚೆ ಕಡೆಗೆ ಬಾ ಇಲ್ಲಿ. ಕಂತ್ರಿ ನನ್ನ ಮಗನೇ, ಅಪ್ಪನೇನೇ ಯಾ ಈಚೆ ಕಡಿಕೆ ಹಾಕೋ ಧೈರ್ಯ ಬಂದ್ಬಿಡ್ತೇನಲ್ಲ ನಿನಗೆ? ಅಪ್ಪನೇನೇ ಈಚೆ ಕಡಿಕೆ. ಇವತ್ತು ನೀನು ಈ ಮನೆಗೆ ಬಿದ್ದಿದ್ಯಾ ಅಂದ್ರೆ ಅದು ಕಾರಣ ಏನೇ ಅಪ್ಪ. ಅಂತದ್ರಾಗ ಅಪ್ಪನೇನೆಯ ಮನೆಯಿಂದ ಈಚೆ ಕಡಿಕೆ ಹಾಕ್ಬಿಟ್ಟೇನಲ್ಲ ನೀನು ಕಂತ್ರಿ ನನ್ನ ಮಗನೇ. ಬಾ ಐತೆ ಬಾ ನಿಂಗೆ. ಏನು ಇವನ ಹೆಸರಿಗೆಲ್ಲ ಅಪ್ಪ ಮಾಡಿ ಇಡ್ರಿಸ್ಬಿಟ್ಟೈತೆ ಅನ್ನಂಗೆ ಆಡ್ತಾನೆ ಲೋಪರ್ ನನ್ನ ಮಗ. ಬಿಡ್ಬಾರ್ದು ಕಣಮ್ಮ, ಇವನನ್ನ ಮಾತ್ರ ಬಿಡ್ಬಾರ್ದು ಲೋಪರ್ ನನ್ನ ಮಗನ. ಏನೋ ಇವತ್ತು ಬದಲಾಯ್ತಾನೆ, ನಾಳೆಗೆ ಬದಲಾಯ್ತಾನೆ ಅಂತ ಅನ್ಕೊಂಡ್ರೆ ಬದಲು ಇಲ್ಲ ಏನೂ ಇಲ್ಲ. ಬಂದ್ಬಿಟ್ಟು ಹೆಂಗೆ ಆಡ್ತಾನೆ ಅಂತಂದ್ರೆ ಐತೆ ಇರು, ಬರಲಿ ಇವತ್ತು ಈಚೆ ಕಡೆಗೆ ಮಾಡ್ತೀನಿ. ಸರಿಯಾಗಿ ಮಾಡ್ಬೇಕು ನನ್ನ ಮಗನ. ಛೇ, ಮಲ್ಕಳಕ್ಕೂ ಬಿಡಲ್ಲ. ಒಳ್ಳೆ ನಾಯಿಗಳು ಅರಚ್ದಂಗೆ ಅರಚ್ತಾನೇ ಇರ್ತಾರೆ ಯಾವಾಗ್ಲೂ. ಅಪ್ಪ, ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನಂಗೆ ಈ ಕಡೆ ಒಬ್ರು ಹೋದ್ರೆ ಆ ಕಡೆ ಒಬ್ರು ಬರ್ತಾರೆ. ಬರ್ಲಿಲ್ಲ ಅಂದ್ರೆ ಇವ್ರಿಗೆ ಸಮಾಧಾನನೇ ಇಲ್ವಲ್ಲ. ಒಬ್ರು ಹೋಗ್ಬೇಕು, ಒಬ್ರು ಬರ್ಬೇಕು, ಈ ಕಡೆ ಒಬ್ರು ಹೋಗ್ಬೇಕು, ಈ ಕಡೆ ಒಬ್ರು ಬರ್ಬೇಕು. ಬರೀ ಇದೇ ಆಯ್ತು ನಿಮ್ದಂತೂ, ಹೋಗೋದು ಬರೋದು. ಹೀಗ್ ತಾನೇ ನಿಮ್ಮ ಅಪ್ಪ ಹೋದ, ಈಗಾಗಲೇ ಬಂದ್ಬಿಟ್ಟ ನೀನು? ನನಗೆ ಗೊತ್ತು ನೀವೆಲ್ಲ ಒಕ್ಕರ್ಸ್ಕೊಂತೀರಾ ಅಂತ ಹೇಳ್ಬಿಟ್ಟು. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಏನೇ ಮಿಟ್ಟುಗ್ಲಾಡಿ, ಇದೇ ನಿಮ್ಮ ಅಪ್ಪನ ಮನೆನಾ ಇಷ್ಟೊಂದು ದುರಂಕಾರ ಮಾಡಕ್ಕೆ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ಮ ಅಪ್ಪನೇ ಮನೆಯಿಂದ ಈಚೆ ಕಡಿಕೆ ಹಾಕೋ ಧೈರ್ಯ ಬಂದ್ಬಿಡ್ತಾನೆ ನಿನ್ಗೆ? ಯಾ ಬೇವರ್ಸಿ ನನ್ನ ಮಗ ಹೇಳಿದ್ ನಿನ್ಗೆ ಮನೆಯಿಂದ ಈಚೆ ಕಡಿಕೆ ಹಾಕು ಅಂತ ಹೇಳ್ಬಿಟ್ಟು? ನೀನ್ ಮುಚ್ಕೊಂಡು ಈಚೆ ಕಡಿಕೆ ಹೋಗೋ, ನಮ್ಮ ಅಪ್ಪನೆಲ್ಲ ಈಚೆ ಕಡಿಕೆ ಹಾಕೋದು. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹಲೋ, ನನ್ನ ಇಷ್ಟ, ನನ್ನ ಮನೆ, ಓಕೆ? ನೀನ್ ಯಾವನ್ನೋ ಬಿಕಾರಿನ ಕಟ್ಕೊಂಡಿದ್ಯಲ್ಲ ಅವನ ಜೊತೆ ಹೋಗು. ನೀನ್ ನನ್ನ ಹತ್ರ ಎಲ್ಲ ಬಂದ್ ಮಾತಾಡೋದು. ಆ ಬಿಕಾರಿ ಜೊತೆ ಹೋಗ್ಬಿಟ್ಟು ಮಾತಾಡು. ಏನೇ ನನ್ನ ಅಳಿನ ಬಿಕಾರಿ ಅಂತ ಇದ್ಯಾ? ನೀನ್ ಕಣ್ಲೆ ಬಿಕಾರಿ, ನನ್ನ ಅಳಿಯ ಯಾಕೆ ಆಯ್ತಾನೆ ಬಿಕಾರಿ? ದೊಡ್ಡ ಬಿಕಾರಿ ಭಿಕ್ಷುಕಿ ನೀನೇನೆ. ಹೋ ಬಿಕಾರಿನಂತೆ ಬಿಕಾರಿ. ಏನೇ ಬಿಕಾರಿ ಅಂತ ಹೇಳ್ತೀಯ ನೀನು? ಏನು ನಿನ್ ತರ ಬಂದ್ಬಿಟ್ಟು ಕಂಡೋರ್ನ ಮನೆಯಿಂದ ಈಚೆ ಕಡಿಕೆ ಹಾಕ್ಬಿಟ್ಟು ಮೆರಿತಾ ಇಲ್ಲ ನನ್ನ ಅಳಿಯ. ಸ್ವಾಭಿಮಾನದಾಗೆ ದುಡ್ದುಬಿಟ್ಟು ಕಷ್ಟಪಟ್ಬಿಟ್ಟು ಬದುಕ್ತಾ ಅನ್ಕೊಂಡ್ಲೆ ನನ್ನ ಅಳಿಯ. ನನ್ನ ಅಳಿಯನೇನಿಯ ಬಿಕಾರಿ ಅಂತೀಯೇನೆ? ಏಯ್, ನಾಯಿ ತರ ಬಡ್ಕಬೇಡಿ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಒಳ್ಳೆ ನಾಯಿಗಳು ಬಡ್ಕೊಂಡಂಗೆ ಬಡ್ಕೊಂತಾರೆ, ಕಯ್ಯ ಅಂತ ಹೇಳ್ಬಿಟ್ಟು. ನೀವು ನೋಡಿದ್ರೇನೆ ಮೈಯೆಲ್ಲ ಉರ್ದೋಗ್ತಾಯ್ತು ನನಗಂತೂ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನಡೀರಿ ಇಲ್ಲಿಂದ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ ಬರಬೇಡಿ ನೀವು, ದಯವಿಟ್ಟು ಇಲ್ಲಿಂದ ಹೊರಡಿ. ಏನ್ ಬಂದ್ಬಿಟ್ಟಿಲ್ಲ, ಏನ್ ಬಿಲ್ಡಪ್ ಕೊಡ್ತಾರೋ ಬಿಟ್ಟಿ ಬಿಲ್ಡಪ್ನ. ಅಪ್ಪ, ನನ್ಗೆ ಹೊಡಿತ್ಯಾ? ಬೇಬಿ ಹೆಲ್ಪ್ ಮಾಡಿ ಬಾಯಿಲಿ. ಬೇಬಿ ನನ್ನೇ ಹೊಡಿತೀಯೇನೆ? ಹಾಕಿ ಬಿಕ್ನಸಿಗೆ ಇನ್ನೂ ನನ್ನ ಗಂಡನ ಮನೆಯಿಂದ ಈಚೆ ಕಡೆಗೆ ಹಾಕೊಳ್ಳಿ ಅಂತಂದ್ರೆ, ಏಯ್ ಹಾಕು, ಇನ್ನೂ 4 ಹಾಕು. ಯಪ್ಪ, ಮನೆಯಲ್ಲಿ ನನ್ನ ಹಿಡ್ಕೊಂಡು ಹೊಡೆದು ಸಾಯಿಸ್ತಾ ಇದ್ದೀರಾ? ಬೇಬಿ ಏನ್ ಮಾಡ್ತಿದ್ಯಾ? ಬೇಗ ಬಾ. ಇವ್ನು ಮಲ್ಕೊಂಡ್ರೆ ಎದ್ದೊಳದೇ ಇಲ್ಲ. ಲೇ ಮನ್ಯಾಳಿ, ನೋಡು, ನನ್ನ ಮನೆ ನನ್ನಿಷ್ಟ. ಯಾರನ್ನ ಬೇಕಾದ್ರೂ ಇಟ್ಕೊಂತೀನಿ, ಯಾರನ್ನ ಬೇಕಾದ್ರೂ ಮನೆಯಿಂದ ಕಳಿಸ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಬಿಡೆ. ಅಯ್ಯೋ, ಇದೇನೇ ಮಾಡ್ತಾ ಇದ್ಯಾ? ರಮ್ಯಾ, ಇದೇನೇ ಮಾಡ್ತಾ ಇದ್ಯಾ? ನನ್ನ ಹೆಂಡ್ತಿನ ಬಿಡೆ. ಹಳೆ ಬೇವರ್ಸಿನ ತಕೊಂಬಿಟ್ಟು ಬಂದು ಏನ ಅಪ್ಪನೇ ಮನೆಯಿಂದ ಈಚೆ ಕಡೆಗೆ ಹಾಕ್ತಿಯೇ? ತಿಂದ್ಕೊಳ್ಳೇನು ಜಾಸ್ತಿ ಆಗ್ಬಿಟ್ಟೈತೇನಲ್ಲ ಲೋಪರ್ ನಿನ್ಗೆ? ಅಯ್ಯಪ್ಪ, ಅಮ್ಮ, ನೀನ್ ಯಾಕಮ್ಮ ನನ್ನ ನೋಡಿತಾ ಇದ್ಯಾ? ನನ್ನ ಹೆಂಡ್ತಿನ ದೂರ ಮಾಡಕ್ ಪ್ರಯತ್ನ ಪಟ್ಟಿದ್ದ ಅಪ್ಪ. ಅದಕ್ಕೇನೆ ಅಪ್ಪಂಗೆ ಹಂಗ್ ಮಾಡಿದ್ವಿ ಅಷ್ಟೇನೆ. ಅಷ್ಟ್ ಬಿಟ್ರೆ ಬೇರೆ ಯಾವ ಉದ್ದೇಶಕ್ಕೂ ಹಂಗ್ ಮಾಡ್ಲಿಲ್ಲ. ಬಿಡಮ್ಮ, ಸುಮ್ಮನೆ ಇದು ಯಾಕಮ್ಮ ಹಿಂಗ್ ಹೊಡಿತಾ ಇದೆಯಾ ನೀನು? ಅಪ್ಪ ಬಿಡಮ್ಮ, ನಿನ್ಗೊಂದ್ಸಲ ಹೇಳೋದು ಬಿಡಮ್ಮ ಅಂತ ಹೇಳ್ಬಿಟ್ಟು. ಬಿಡಮ್ಮ, ಯಾಕಮ್ಮ ಹೊಡಿತಾ ಇದೆಯಾ? ಹಳೆ ಬೇವರ್ಸಿ ನಿಮ್ಮ ಅಪ್ಪ ಏನೋ ನೀನ್ ಸಂಪಾದನೆ ಮಾಡಿದ್ಯಾ? ನಿನ್ ಹೆಂಡತಿ ಸಂಪಾದನೆ ಮಾಡೋಳೇನ್ಲ ಈ ಮನೆನ? ಯಾಕೆ ಸಂಪಾದನೆ ಮಾಡಿದ್ವಿ ಮನೆನ? ನಿನ್ನ ಹೆಸರುನಾಗೈತೆ ಅಂತ ಅನ್ಕೊಂಡ್ಬಿಟ್ಟೇನ್ಲ ಬೇವರ್ಸಿ? ಯಾರು ಬರ್ಕೊಟ್ರು ನಿನ್ನ ಹೆಸರಿಗೆ? ನೋಡ್ಲಾ, ನಿಮ್ಮ ಅಪ್ಪ ಮನೆನ ಪ್ರೀತಿಯಿಂದ ನನ್ನ ಹೆಸರಿಗೆ ಬರ್ಸ್ಕೊಟ್ಟಿರೋದು. ಇಷ್ಟ ದಿನ ನಿಮ್ಮ ಅಪ್ಪನ ಮೇಲೆ ಮುನಿಸ್ಕೊಂಡು ನಾನು ಮನೆ ಬಿಟ್ಟು ಹೋಗಿದ್ದೆ ಬಿಟ್ರೆ, ನಿನ್ನಂತ ಬೇವರ್ಸಿಗೆ ಎದ್ರುಕೊಂಡೆಲ್ಲ ಮನೆ ಬಿಟ್ಬಿಟ್ಟು ಹೋಗಿದ್ದು. ಏನೋ ಬಿಡು, ನನ್ನ ಗಂಡಂಗೂ ಒಂದಲ್ಲ ಒಂದಿನ ಅರ್ಥ ಆಯ್ತದೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗಿದ್ದೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ, ಸರಿನೇ? ಇವ್ರಿಗೆ ತಿಂದ್ಕುಳ್ ಜಾಸ್ತಿ ಆಗೈತಮ್ಮ. ಇವಳಿಗೆ ತಿಂದ್ಕುಳ್ ಜಾಸ್ತಿ ಆಗ್ಬಿಟ್ಟು ಹಿಂಗೆ ಆಡ್ತಿರೋದು ಇವಳು. ಕೊಂತ್ರಿ ಬಡ್ಡಿ. ಏನೇ ನಿಮ್ಮ ಅಪ್ಪನ ಹೆಸರಿನಾಗೈತೆ, ನಿಮ್ಮ ಅಮ್ಮನ ಹೆಸರಿನಾಗೈತ ಮನೆ? ನಿನ್ ಕೋಟಿ ಇದ್ರೆ ನಿಮ್ಮ ಮನೆಗೆ ಇಟ್ಕ, ನಿಮ್ಮ ಮನೆಗೆ ಆಟ ಆಡ್ಸು ನಿನ್ ಕೋಟಿನ. ಇಲ್ಲಿಗೆ ತಂದ್ಬಿಟ್ಟಲ್ಲ ಆಟ ಆಡ್ಸೋದು ನೀನು. ಇಲ್ಲಿಗೆ ಬಂದು ಆಟ ಆಡ್ತಾ ಇದೆಯಾ ನೀನು? ಇಲ್ಲಿಗೆ ಬಂದ್ಬಿಟ್ಟು ಏನು ಇವಳ್ದೇನೆ ದೊಡ್ಡದಾಗಿರೋದು ಅನ್ನಂಗೆ ಏನೇ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅಯ್ಯಪ್ಪ, ಅಮ್ಮ ಬಿಡಮ್ಮ. ನಿನಗೆ ನಿನ್ ಮಗ ಚೆನ್ನಾಗಿರೋದು ಇಷ್ಟ ಇಲ್ಲ ಅಲ್ವಾ? ನಿನಗೆ ನಿನ್ ಮಗ ಖುಷಿಯಾಗಿರೋದು ನಿನಗೆ ಇಷ್ಟನೇನೆ ಇಲ್ಲ. ಯಾವಾಗೂ ನಿನ್ ಮಗನ ನೀನು ಕೀಳಾಗಿ ನೋಡ್ಬೇಕು, ನಿನ್ ಮಗುನ ಭಿಕ್ಷೆ ಎತ್ತರು ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ ಮಾತಾಡ್ತೀಯಲ್ವಾ? ಲೇ ಏನ್ ಭಿಕ್ಷೆ ಎತ್ತರು ಅಂತ ಅವ್ರಿಗಿರೋ ನಿಯತ್ ನಿನ್ಗೈತಲ್ಲ ನಿಂಗೆ? ಹಳೆ ಬೇವರ್ಸಿ, ಏನೈತೆ ನಿನಗೆ ಅಂತ ಹೇಳ್ಬಿಟ್ಟು ನಾನು ಏನ್ ಹೇಳ್ದೆ ಅವತ್ತು? ಈ ಮಿಟ್ಟುಗ್ಲಾಡಿನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದು ಈ ಮಿಟ್ಟುಗ್ಲಾಡಿಗೋಸ್ಕರ ಅಪ್ಪನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀಯ ಅಂದ್ರೆ ನಿನ್ನ ನಿಮ್ಮ ಮನೆ ಒಳಗಡೆ ಇರ್ಸಷ್ಟು ಒಳ್ಳೆ ಅಮ್ಮ ನಾನಲ್ಲ, ಸರಿನಾ? ನ್ಯಾಯವಾಗಿರೋರ್ನೇ ಇರ್ಸ್ಕೊಳ್ಳಲ್ಲ ಈಗಿನ ಕಾಲದಾಗೆ. ಅಂತದ್ರಾಗ ನಿನ್ನಂತ ಲೋಪರ್ ನನ್ನ ಮಗನ ಇರ್ಸ್ಕೊಬಿಡ್ತೀನಿ ಅಂತ ಅನ್ಕೊಬಿಟ್ಟಿಲ್ಲ ನೀನು? ಏನ್ಲ ಅನ್ಕೊಂಬಿಟ್ಟಿದ್ಯಾ? ಈ ಮನೆ ನನ್ನ ಹೆಸರನ್ನ ಕಂಡ್ಲ ಇರೋದು. ಈ ಕ್ಷಣನೇ ಇಬ್ರು ಬಿಲಾಲಿಗ್ಲೂ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಿರ್ಬೇಕು. ನಡೀತಿರ್ರಿ ಮನೆಯಿಂದ ಆಚೆ ಕಡಿಕೆ. ಓಹೋ, ಏನೋ ಮಗ, ನನ್ನ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಮನೆಯ ಬಿಟ್ಬಿಟ್ಟು ಹೋಯ್ತೀನಿ ಅಂತ ಅನ್ಕೊಂಬಿಟ್ಟೆನ್ಲ. ಅಷ್ಟು ಒಳ್ಳೆ ನಾನಲ್ಲ. ನನ್ನ ಗಂಡ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ದುಡ್ದಿರೋದು. ನಿನ್ನಂಗೆ ಬೇವರ್ಸಿ ಆಟ ಆಡ್ಕೊಂಡು ಅಪ್ಪ ಮುನ್ನೆಲ್ಲ ಮೆಟ್ನಾಗ ಹೊಡೆದ್ಬಿಟ್ಟು ಅಳ್ಳಾಡ್ಸ್ಕೊಂಡು ಕಿತ್ಕೊಂಡ್ರದಲ್ಲ ಕಂಡ್ಲ. ಪರವಾಗಿಲ್ವೇ ನೀನುವೆ ಅಪ್ಪನ ಹಾಕ್ತೀಯ ಮನೆಯಿಂದ? ಅಮ್ಮ ಪ್ಲೀಸ್ ಬಿಟ್ಬಿಡಮ್ಮ.
ಅಮ್ಮ ಬಿಟ್ಬಿಡಮ್ಮ. ಅಯ್ಯೋ ಬೇಬಿ, ವಾಟ್ ಹ್ಯಾಪನ್ ಬೇಬಿ? ನಿಮ್ಮ ಮನೆಯವ್ರು ಯಾರು ಸರಿ ಇಲ್ಲ, ನಾನು ಅವತ್ತೇ ಹೇಳಿಲ್ವಾ ನಿಮ್ಮ ಮನೆಯವರೆಲ್ಲ ಸರಿ ಇಲ್ಲ, ದೊಡ್ಡ 420ಗಳು ಅಂತ ಹೇಳ್ಬಿಟ್ಟು. ಅಯ್ಯೋ ಮನಿಯಾಳಿ, ಅಯ್ಯೋ ಬಿಡೆ ನನ್ನ, ಬಿಡೆ. ನಮ್ಮಪ್ಪ ಕೋಟ್ಯಾಧೀಶ್ವರ, ನಿನ್ನ ಹತ್ರ ಬಂದ್ಬಿಟ್ಟು ಇಲ್ಲೊಂದು ಒಡಸ್ಕೊಳ್ಳೋ ಅಂತ ಅವಶ್ಯಕತೆ ನನಗಿಲ್ಲ. ಬಿಡೆ, ಸುಮ್ಮನೆ ಬಿಡೆ. ಏಯ್, ನಂದು ಕಣಲೆ ಬೇವರ್ಸಿ ಮನೆ, ಒಂದು ಕ್ಷಣನೂ ನೀನು ಬಿಡಕ್ಕಿಲ್ಲ ಈ ಮನೆಗಿರಕ್ಕೆ. ಅಷ್ಟೊಂದು ಸುಲಭ ಅಂತ ಅನ್ಕೋಬಿಟ್ಟೇನಲ್ಲ ನೀನು ನಮ್ಮನ್ನ ಆಟ ಆಡ್ಸೋದು. ನಿಮ್ಮಂತ ಕಂತ್ರಿ ಮಕ್ಳು ಇರ್ತಾರೆ ಅಂತ ನೀನಿಯ ಆಸ್ತಿ ಎಲ್ಲನ್ವೇ ನಮ್ದು ನಮ್ಮ ಹೆಸರುಗಳಾಗೆ ನೀ ಇಟ್ಕೊಂಡ್ರದು. ಸ್ವಯಾರ್ಜಿತ ಆಸ್ತಿ ಕಣಪ್ಪ ನಮ್ದು. ನಿಮ್ಮ ತಾತನ ಸಂಪಾದನೆ ಮಾಡಿರೋದಲ್ಲ, ಸ್ವಯಾರ್ಜಿತ ಆಸ್ತಿ ಎಲ್ಲನ್ವೇ. ಯಾರೇನು ಸಂಪಾದನೆ ಮಾಡ್ಬಿಟ್ಟು ನಮ್ಗೆ ಇಲ್ಲಿ ಕೊಟ್ಟಿಲ್ಲ. ನಿನ್ನಂತ ದರಿದ್ರು ನನ್ನ ಮಗ ಹುಡ್ತಾನೆ ಅಂತ ಗೊತ್ತಿದ್ರೆ ಎಳೆ ಮಗಿನಾಗೆ ಸಾಯಿಸ್ಬಿಡ್ತಿದ್ನಲ್ಲ ಬೇವರ್ಸಿ ನೀನು. ಅಪ್ಪ ಅಮ್ಮಂಗೆ ಬೆಲೆ ಕೊಡ್ದಿರೋ ನೀನು ಯಾವ ಇದು? ಅಮ್ಮ ಹಿಂಗ್ ಹೊಡಿತೀಯಲ್ಲ, ನಿನ್ ಮಗ ಚೆನ್ನಾಗಿರ್ಬೇಕು ಅಂತ ನಿಂಗೆ ಆಸೆ ಇಲ್ವಾ? ನಿನ್ಗೆ ಹಿಂಗ್ ಹಿಡ್ಕೊಂಡು ಹೊಡಿತಿದ್ಯಲ್ಲ. ನನ್ನ ಹೆಂಡ್ತಿನ ಬಿಡು. ಅವಳು ಯಾವನ್ನ ಕಟ್ಕೊಂಡು ಬೇವರ್ಸಿನ ಓಡೋಗವಳೆ ಅಂತದ್ರಾಗೆ ನೀನು ಅವಳಿಗೆ ಏನೇ ಸಪೋರ್ಟ್ ಮಾಡಿ ನಮ್ಮಪ್ಪ ಒಪ್ಪಿ ಮದುವೆ ಮಾಡ್ಕೊಂಡಿರೋ ಹುಡುಗಿನ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನನಗೆ ಬೆಲೆ ಇಲ್ಲ. ಅವಳು ಓಡೋಗಿ ಮದುವೆ ಮಾಡ್ಕೊಂಡವಳಲ್ಲ, ಅವಳಿಗೆ ನೀನು ಜಾಸ್ತಿ ಬೆಲೆ ಕೊಡ್ತಾ ಇದೀಯ. ನೀನು ಅವನ ತಿರ್ಬೋಕಿನ ಮದುವೆ ಮಾಡ್ಕೊಂಡು ಕಷ್ಟ ಪಟ್ಕೊಂಡು ಜೀವನ ಮಾಡ್ತಾವಳೆ, ನೀನು ಅವಳಿಗೆ ಬೆಲೆ ಕೊಡ್ತಾ ಇದೀಯ. ಆದ್ರೆ ನನಗೂ ನನ್ನ ಹೆಂಡತಿಗೆ ಬೆಲೆ ಕೊಡ್ತಿಲ್ಲ. ನನ್ನ ಹೆಂಡತಿ ಕೋಟ್ಯಾಧೀಶ್ವರಿ, ಅವಳಿಗೆ ಬೆಲೆ ಕೊಡಲ್ವಾ? ಲೇ, ಇಕ್ಕಳಲೆ ನಿನ್ ಕೋಟಿ, ನಿನ್ನ ಮನೆ ಇಕ್ಕಳಲೆ. ಯಾರಿಗೆ ಬೇಕು ಆ ಕಿತ್ತೋಗಿರೊಳಗೆ ಕೋಟಿ ಇದ್ರೆ ನಮಗೂ ಐತೆ. ಕೋಟಿ ಮುಖ್ಯ ಅಲ್ಲ ಕಣಲೆ, ಮನುಷ್ಯತ್ವ ಮುಖ್ಯ. ನಿನಗೂ ನಿಮ್ಮ ಅಪ್ಪಂಗೂ ತಲೆನಾಗೆ ತುಂಬ್ಕೊಂಡು ಹಾಳಾಗೈತೆ. ಏನ್ ಮಾಡ್ತೀಯ? ದುಡ್ಡು ಅನ್ನೋ ಭೂತ ಹಿಡ್ಕೊಂಡ್ಬಿಟ್ಟೈತಿ ಇಬ್ರಿಗೂ. ಏನ್ಲ ಕಾಣ್ತಿದ್ಯಾ ಇವತ್ತು? ಇವಳನ್ನ ಕಟ್ಕೊಂಡು ಮನೆಯಾಗ ಒಂದು ಕೆಲಸ ದಾಳುಗಳಿಲ್ಲ, ಎಲ್ಲ ಕೈ ಕೊಟ್ಟು ಹೊಂಟೋಗವ್ರೆ. ನಿಮ್ಮ ಅಪ್ಪಿಲ್ಲ, ನಿಮ್ಮ ಅಮ್ಮಿಲ್ಲ, ನಿಮ್ಮ ಅಕ್ಕ ಇಲ್ಲ, ಯಾರು ಮನೆಯಾಗಿಲ್ಲ. ಇವಳು ಹಬ್ಬಳು ನಳ್ಳಾಡಿಸ್ಕೊಂಡು ಇಕ್ಕೊಂಡು ಏನ್ ಮಾಡ್ಬೇಕು ಅಂತ ಕನ್ಕೊಂಡಿದ್ಯಾ ನೀನು? ಓಹೋ, ಏನು ಇವನಿಗೀಗ? ಏನೀಗ ನಿನಗೆ ಮನೆ ಬರ್ಕೊಟ್ಬಿಟ್ರೆ ನೀನು ನಾವು ಯಾವತ್ತೀಚೆ ಕಡೆಗೆ ಆಗ್ತಿದ್ದೋ. ನನ್ನ ಹೆಸರುನಾಗ ಇರೋದಕ್ಕೇನೇನಿಯ ಇವತ್ತು ಇಷ್ಟು ಅಳ್ಳಾಡ್ಕೊಂಡು ಹಿಂಗೆ ಮಾಡ್ತಿದ್ದೀಗ ಅಂತಂದ್ಮೇಲೆ ಆಯಿತು. ₹1 ಒಂದು ಪಿಡಕ್ ಕಾಸು ಕೊಡಲ್ಲ ನಿನಗೆ. ಒಂದು ಪಿಡ್ಗಾಸಿನಾರ ಕೊಟ್ಬಿಟ್ರೆ ಮೆಟ್ನ ಕೊಡಿ ನೀನು. ₹10 ಕೊಡಲ್ಲ. ಈ ಆಸ್ತಿನಾಗೆ 10 ಪೈಸೆನೂ ನಿನಗೆ ಸಿಗಬಾರ್ದು ಕಣಲೇ. 10 ಪೈಸೆ ಈ ಮಿಟುಗ್ಲಾಡಿನ ಮಜಾ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿನಗೆ ಆಸ್ತಿ ಎಲ್ಲ ಬರ್ಕೊಡ್ಬೇಕಾ? ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟವನೆ ಅಂತ ನಿನಗೆ ಗೊತ್ತೇನಿಲ್ಲ ನಿನಗೆ? ಒಸಿನ ಗೊತ್ತಾ ನಿನಗೆ? ಅಯ್ಯೋ ಬೇಬಿ, ಜುಟ್ಟು ನೋಯ್ತಾ ಐತೆ. ಅಪ್ಪ, ಏನು ಫ್ಯಾಮಿಲಿ ನಿಮ್ಮದು? ಡಕೋಟ ಫ್ಯಾಮಿಲಿ ನಿಮ್ಮದು. ನನ್ನ ಪಾಡಿಗೆ ನಾನು ಇರೋಕ್ಕೆ ಬಿಡಲ್ಲ. ಅಪ್ಪ, ನಾನೇನು ಮಾಡಿದ್ದೀನಿ ಅಂತ ಈ ಥರ ಮಾಡ್ತಾವ್ರೆ ಬೇಬಿ ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು. ನನಗೆ ಗೊತ್ತು ನೀವು ನನ್ನನ್ನು ಆಸೆ ಪಟ್ಟಿಲ್ಲ, ನನ್ನ ಆಸ್ತಿನ ಆಸೆ ಪಟ್ಟು ನನ್ನ ಮದುವೆ ಮಾಡ್ಕೊಂಡಿದ್ದೀರಾ. ಈಗ ಅದಕ್ಕೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ. ನಾನು ಹೋಗಿ ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಿಜವಾಗ್ಲೂ ನೀವೆಲ್ಲ ನನಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನಾನಂತೂ ಬಿಡಲ್ಲ. ಇಬ್ಬರು ಸೇರ್ಕೊಂಡು ಬಂದಿಲ್ಲಿ ನಮ್ಮನ್ನೇ ಹೊಡಿತಾ ಇದ್ದೀರಾ ನೀವು. ಐತೆ, ನಿಮ್ಮಿಬ್ರಿಗೂ ಐತೆ, ಸರಿಯಾಗೈತೆ. ಬಿಡಲ್ಲ, ನಿನ್ನನ್ನು ಮಾತ್ರ ಬಿಡಲ್ಲ. ನನ್ನ ಫೋನ್ ಕೊಡ್ರಿ ನಮ್ಮ ಅಪ್ಪಂಗೆ, ಪೊಲೀಸ್ಗೆ, ಎಲ್ರಿಗೂ ಫೋನ್ ಮಾಡಿಬಿಟ್ಟು 5 ನಿಮಿಷದಾಗ ಕಳಿಸ್ಬಿಟ್ಟು ನಿಮ್ಮ ಮನೆನೇ ಬೀಳ್ಸಾಕ್ಬಿಡ್ತೀನಿ, ನಿಮ್ಮ ಮನೆನೇ ಉಡಾಯಿಸ್ಬಿಡ್ತೀನಿ. ನಾನು ಸುಮ್ಮನೆ ಬಿಡಲ್ಲ. ಬಿಡೆ ನನ್ನ ಕೂದಲನ್ನ, ಜುಟ್ಟು ಬಿಡೆ. ಅಯ್ಯೋ ಜುಟ್ಟು ಬಿಡೆ. ಏನೇ ಅಂದೆ ಬಿತ್ರಿ? ಈ ಮನೇನ ಉಡಾಯಿಸ್ತೀಯಾ? ಅಪ್ಪ ಹೊಡಿತಾವ್ರೆ. ಅಪ್ಪ, ಉಡಾಯಿಸೋದು ಹೆಂಗ್ ಉಡಾಯಿಸ್ತೀಯ ನೋಡೋಣ. ನೀನು ಉಡಾಯಿಸೋ ತನಕ ಇಲ್ಲೇನು ಕಡ್ಲೆಪಪ್ಪು ತಿನ್ಕೊಂಡು ಕಡ್ಲೆಪುರಿ ತಿನ್ಕೊಂಡು ನಿಂತಿರ್ತೀವಿ ಅಂತ ಅನ್ಕೊಂಡ್ಬಿಟ್ಟೆ ನೀನು? ನನ್ನ ಗಂಡನ್ನ ಎದುರಿಸ್ತಷ್ಟು ಸುಲಭ ಅಲ್ಲ. ನನ್ನ ಗಂಡ ಮಾನ ಮರ್ಯಾದೆಗೆ ಎದುರ್ಕೊಂಡು ಹೋಗೋನೆ ಬಿಟ್ರೆ ನಿನ್ಗೆ ಎದುರ್ಕೊಂಡಲ್ಲ ಹೋಗಿರೋದು. ಮಾನ ಮರ್ಯಾದೆ ಪ್ರಶ್ನೆಗೆ ಅಂತ ಹೇಳ್ಬಿಟ್ಟು ಎದುರ್ಕೊಂಡಿರೋದು ಅವನು. ಮಾನ ಮರ್ಯಾದೆ ಹೋಗ್ತೈತಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಯಾವತ್ತ ನಿನ್ಗೆ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಟ್ಟಿರೋನು. ನನ್ನ ಗಂಡ ಮಾನ ಮರ್ಯಾದೆಗೆ ಜಾಸ್ತಿ ಬೆಲೆ ಕೊಡ್ತಾನೆ. ಅದಕ್ಕೇನೆ ನೀನು ಅಷ್ಟು ಹೊಡೆದ್ರು ನಮ್ಮಂಗೆ ಹಿಂದೆ ವಾಪಸ್ ಹೊಡೆದಿದ್ದಂಗೆ, ವಾಪಸ್ ಮಾತಾಡ್ದಿದ್ದಂಗೆ ಹಬಿಕೊಂಡು ಹೋಗಿರೋದು ನನ್ನ ಗಂಡ. ಆದರೆ ನನ್ನ ಗಂಡನ ಥರ ನಾಳೆ ನನ್ನ ಮಗಳಲ್ಲ, ಸರಿನೇ? ನಿನ್ನಂತ ಮರ್ಯಾದೆ ಬಿಟ್ಟೊಳಗೆ ನಾವು ಮರ್ಯಾದೆ ಬಿಟ್ಟೇನಿಯ ಬುದ್ಧಿ ಕಲಿಸ್ಬೇಕು ಅಂತಾನೆ ಕಲಿಸ್ತಿರೋದು. ಅಬ್ಬಬ್ಬಬ್ಬಬ್ಬಬ್ಬ. ಮನೆ ಉಡಾಯಿಸ್ತಾಳಂತೆ ನೋಡಮ್ಮ. ಏನು ರೊಕ್ಕ ಕಟ್ಕೊಟ್ಟವ್ನು ಮನೆ ಉಡಾಯಿಸಕ್ಕೆ? ನಾನು ಕೇಳ್ದೆ ಮದುವೆ ಮಾಡ್ಕೊಂಡಿದ್ರು ನನ್ನ ಗಂಡ ಯಾವತ್ತು ನಮ್ಮ ಆಸ್ತಿ ಬಗ್ಗೆ 10 ಪೈಸೆ ಮಾತಾಡ್ದೋನಲ್ಲ. ಅಯ್ಯೋ ಬೇಬಿ, ಇವರೆಲ್ಲ ನನ್ನ ಸಾಯಿಸ್ತಾರೆ ಬೇಬಿ. ನನಗೆ ಹೆಲ್ಪ್ ಮಾಡು ಬೇಬಿ, ಇವ್ರನ್ನ ಹಿಡ್ಕೋ ಬೇಬಿ. ನೀನು ಯಾಕೆ ಸುಮ್ಮನೆ ಇದೆಯಾ ಬೇಬಿ? ಇವ್ರು ನನ್ನನ್ನು ಬಿಡಲ್ಲ. ಅಪ್ಪ ಹೆಂಗೆ ಕೂದಲೆಲ್ಲ ನೋವ್ತೈತೆ ಬೇಬಿ, ಹಿಡ್ಕ. ಅಮ್ಮ ಬಿಡಮ್ಮ, ಅವಳನ್ನ ನನ್ನ ಹೆಂಡ್ತಿನ. ಪಾಪ ಕಣಮ್ಮ, ನನ್ನ ಹೆಂಡ್ತಿ ಬಿಡಮ್ಮ. ಅವಳ್ದೇನ್ ತಪ್ಪೈತೆ ಬಿಡಮ್ಮ. ಅವಳು ತುಂಬಾ ಒಳ್ಳೆವಳು. ಅಪ್ಪನೇನೆ ಹೆಂಗ್ ಸಿಕ್ರಂಗ್ ಆಡೋದು. ಯಾವಾಗೂನು ಹಂಗಿರ್ಬೇಡ, ಹಿಂಗಿರ್ಬೇಡ, ಅಲ್ಲಿ ಕೂತ್ಕೋಬೇಡ, ಇಲ್ಲಿ ಕೂತ್ಕೋಬೇಡ, ಅಲ್ಲಿ ನಿಂತ್ಕೋಬೇಡ, ಹಿಂಗ್ ನಿಂತ್ಕೋಬೇಡ ಅಂತ ಟಾರ್ಚರ್ ಇಕ್ತಾ ಇದ್ದು ಅಪ್ಪನೇನೆ. ಅಪ್ಪ ಬರ್ತಾ ನೀನು ಹೋದ್ಮೇಲೆ ಹಿಂಗೆಲ್ಲ ಮಾಡಿದ್ದು. ಮನೆ ಕೆಲಸದವರೆಲ್ಲ ಮನೆ ಬಿಟ್ಬಿಟ್ಟು ಹೋಗೋ ಕಾರಣನೂ ಅಪ್ಪನೇನೆ. ಅಪ್ಪ ಒಂದೇ ಇರೋದಕ್ಕೆ ಯಾರು ತಾನೇ ಬರ್ತಾರೆ ಹೇಳು? ಅಪ್ಪ ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ಎಲ್ಲರೂ ಕೈ ಕೊಟ್ಟವ್ರೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಓಹೋ, ನಿಮ್ಮ ಅಪ್ಪ ನಿನ್ನದ ಬಿಕಾರಿನೇ ಸಾಕ್ತಾವನೆ ಅಂತಂದ್ರೆ ಮನೆ ಕೆಲಸದವರು ದುಡ್ಡು ಕೊಡ್ತಾ ಇರ್ಲಿಲ್ವೇನಾ? ಇವತ್ತು ಮಜಾ ಮಾಡ್ತಿರೋ ದುಡ್ಡೆಲ್ಲ ನಿಮ್ಮ ತಾತಂದು ಅನ್ಕೊಂಡ? ನಿಮ್ಮ ಅಪ್ಪ ಸಂಪಾದನೆ ಮಾಡಿಗಿರೋ ದುಡ್ಡು ಕಣಲೆ, ನಿಮ್ಮ ತಾತ ಸಂಪಾದನೆ ಮಾಡಿಗಿರೋದಲ್ಲ ಕಾಸು ಎಲ್ಲನೂ. ಓಹೋ, ಮನೆ ಕೆಲಸದವರು ನನಗೇನು ಇನ್ಫಾರ್ಮೇಶನ್ ಕೊಡ್ತಿರಲಿಲ್ಲ ಅಂತ ಅನ್ಕೊಂಡ್ಬಿಟ್ಟೆಲ್ಲ. ನೀವಿಬ್ರು ಬಂದ್ಬಿಟ್ಟು ಕುಡ್ದು ಕಿರ್ಚಾಡ್ತಿದ್ರಂತಲ್ಲ ಮನೆಯೆಲ್ಲನೂ. ಬಾಟ್ಲೆಲ್ಲ ಹೊಡೆದಿದ್ರಂತಲ್ಲ, ಮನೆ ಒಳಗಡೆ ಎಲ್ಲ ಬಾಟ್ಲು ಹೊಡೆದಿದ್ರಂತಲ್ಲ. ಆ ವಿಷಯ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಲ ಬೇವರ್ಸಿ.
ಏನೋ ನೀವ್ ಆಡಾಟಗಳೆಲ್ಲ ನಿಮ್ಮಮ್ಮ ದೂರ ಇದ್ರು ಮನೆ ಕೆಲಸದಲ್ಲಿ ಎಲ್ಲನೂ ಹೇಳವ್ರೆ. ನಿನ್ ಹೆಂಡತಿ ಏನ್ ಮಾತಾಡ್ತಿದ್ಲು, ನಿನ್ ಹೆಂಡತಿ ಕುಡಿದು ಬಿಟ್ಬಿಟ್ಟು ಬಂದು ಏನ್ ಮಾಡ್ತಿದ್ಲು ಇಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲಾನು ವಿಷಯನೂ ನನಗೆ ಪಿನ್ ಟು ಪಿನ್ ಗೊತ್ತಾಗೈತೆ. ನಾನು ಹೋಗ್ಲಿ 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 ಸುಮ್ಮನೆ ಇದ್ರೆ ಓಹೋ ಕಮ್ಮಿ ಏನಾಗ್ಲಿಲ್ಲ, ಜಾಸ್ತಿನೇ ಆಯ್ತು. ಬತ್ತಾ 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 ಜಾಸ್ತಿ ಆಯ್ತು ಬಿಟ್ರೆ ಕಡಿಮೆ ಅಂತೂ ಆಗ್ಲೇ ಇಲ್ಲ. ಬರೀ ಜಾಸ್ತಿ ಮಾಡ್ಕೊಂಡೇನೆ ಬಂದ್ಬಿಟ್ಟಲ್ಲ ಕಂತ್ರಿ ನನ್ ಮಗ. ನೀನು ಕಡಿಮೆ ಏನಾರ ಮಾಡ್ದ ನೀನು? ಇಲ್ಲ ಇಲ್ಲ ಇಲ್ಲ, ಎಲ್ಲಾ ಜಾಸ್ತಿನೇನೆ. ಲೋಫರ್ ನನ್ ಮಗನೆ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಓಹೋ ಪರವಾಗಿಲ್ಲ, ನನ್ ವಿಷಯ ಏನು ಗೊತ್ತಾಗಲ್ಲ ನಮ್ಮಮ್ಮಂಗೆ. ನಮ್ಮಮ್ಮ ಪೆದ್ದಿ ಹೋಗ್ಬಿಟ್ಟೈತೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಪೆದ್ದಿ ಅಲ್ಲ ಕಣ, ಮಾನ ಮರ್ಯಾದೆ ಪ್ರಶ್ನೆ ಅಂತ ಸುಮ್ಮನೆ ಇದ್ದೆ. ನನ್ನ ಗಂಡನ ಮರ್ಯಾದೆ ಪ್ರಶ್ನೆ ಅಂತ. ಇವತ್ತು ನನ್ನ ಗಂಡು ನಿನ್ನೆ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಮೇಲೆ ಇನ್ಯಾವ ಮಾನ ಇನ್ಯಾವ ಮರ್ಯಾದೆ? ಏಯ್ ನಿಮ್ಮ ಅಮ್ಮ ಸೈಲೆಂಟ್ ಆಗಿದ್ಲು ಅಂದಿದ್ ಮಾತ್ರಕ್ಕೆ ಸೈಲೆಂಟ್ ಆಗಿ ಅವಳೆ, ಅವಳಿಗೇನು ಗೊತ್ತಾಗಲ್ಲ ಅಂತ ಅರ್ಥ ಅಲ್ಲ. ಮರ್ಯಾದೆಗೋಸ್ಕರ ತಲೆ ತಗ್ಸಿದ್ದೆ ಅಂತ ಅರ್ಥ. ನಂಗೆ ಮರ್ಯಾದೆಗೆ ತಲೆ ತಗ್ಸೋದು ಗೊತ್ತು, ಮರ್ಯಾದೆ ಬಿಟ್ಟು ಆಡ್ದವ್ರಿಗೆ ಸರಿಯಾಗಿ ತಲೆ ತೆಗಿಯೋದು ನನಗೆ ಗೊತ್ತು. ಈಗ ಬಂದವಳೆ ಈ ಮಿಟ್ಟುಗಳಾಡಿ ನಮ್ಮಪ್ಪನೇ ಹುಟ್ಟಾಕ್ ಬರ್ತಾಳಲ್ಲೇ. ನಿಮ್ಮಪ್ಪನು ಮೆಟ್ನಾಗ ಹೊಡೆದ್ಬಿಟ್ಟು ನಿಮ್ಮಪ್ಪನು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ಹೆಂಗೆ ಇರೋದು? ನಿನಗ್ ಮಾತ್ರ ಅಪ್ಪ, ನಮ್ಗೆಲ್ಲ ಅಪ್ಪ ಅಲ್ವಾ? ನಿಮ್ಮಪ್ಪನೇ ಪಾ, ನಿಮ್ಮಪ್ಪನ ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಮಪ್ಪನು ಮೆಟ್ ತಗೊಂಡು ಹೊಡೆದು ಮನೆಯಿಂದ ಈಚೆ ಕಡೆಗೆ ಹಾಕು, ಅವಾಗ ಒಪ್ಕೊಂತೀನಿ. ಹ್ಞೂ ಬಿಡಪ್ಪ, ಹೆಂಗೋನು ಎಲ್ಲಾರ್ಗೂ ಇದೇ ತರ ಮಾಡ್ತಾಳೆ ಅಂತ. ಇವ್ರಪ್ಪಂಗೆ ಮಾತ್ರ ಬೆಲೆ ಕೊಡ್ಬೇಕಂತೆ, ಇವ್ರಪ್ಪನ ಮಾತ್ರ ಚೆನ್ನಾಗಿ ನೋಡ್ಕೋಬೇಕಂತೆ, ಇವ್ರಪ್ಪನ ಮಾತ್ರ ಚೆನ್ನಾಗಿರ್ಬೇಕಂತೆ. ಆದ್ರೆ ನಮ್ಮಪ್ಪ ಮಾತ್ರ ನಾಳಾಗ ಹೋಗ್ಬೇಕಾ ನಮ್ಮಪ್ಪ? ಓಹೋ ಏಯ್ ಲವ್ ಗೂಬೆ ನನ್ನ ಮಗನೆ, ಇವ್ರಪ್ಪನ ಮನೆಯಿಂದ ಈಚೆ ಕಡೆಗೆ ಹಾಕ್ಲಾ ನೋಡೋಣ. ಇವಳು ಮಾತು ಕಟ್ಕೊಂಡು ನಮ್ಮಪ್ಪನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಯಲ್ಲ, ಆಚೆ ಕಡೆಗೆ ನೋಡೋಣ. ಅವ್ರ ಅಪ್ಪನ ಹಾಕಿಸ್ತಾಳೇನೋ ಅವಳು? ಕೇಳೊಂದ್ಸಲ. ಆಕೆ ನಿಮ್ಮ ಅಪ್ಪನ ಮನೆಯಿಂದ ಈಚೆ ಕಡೆಗೆ ಅಂದ್ರೆ ಹಾಕ್ತಾಳ ಅವಳು? ಹೇಳು, ಹಾಕ್ಸ್ ನೋಡೋಣ. ಬಾ, ಈ ಅಲ್ಕ ಬೇವರ್ಸಿಗೆ ಅಷ್ಟೊಂದು ತಲೆ ಇದ್ದಿದ್ರೆ ಇವ್ನು ಯಾಕೆ ಇಂಥ ಬೇವರ್ಸಿ ಬಾಳ್ತಿದ್ದ ಹೆಂಡತಿ ಮಾತು ಕಟ್ಕೊಂಡು? ಅವಳು ಮಾತ್ರ ಅಪ್ಪ ಅಮ್ಮ, ನಿನಗೆ ಅಪ್ಪ ಅಮ್ಮ ಇಲ್ವೇ ಇಲ್ಲ? ನಿಂಗೆ ಅಪ್ಪ ಅಮ್ಮ ಬೇಕಾಗೇ ಇಲ್ಲ, ಹೆಂಡತಿ ಬಾಲ ಹಿಡ್ಕೊಂಡು ಓಡಾಡೋದು. ಯಾ ಬೇವರ್ಸಿ ಆಟ ಆಡ್ತಾ ಇದೆಯಾ ನೀನಂತೂ? ಪರವಾಗಿಲ್ಲ, ನೀನು ಚೆನ್ನಾಗಿ ಆಟ ಆಡ್ತೀಯಾ. ಹೋಗಿ ಹಾಕ್ಸು, ಹೋಗಿ ಮಾವನ ಮನೆ ಇಲ್ವೇ ನಿಂಗೆ? ಮಾವನೇ ಊಟ ಹಾಕ್ತಾನೆ, ಮಾವನೇ ಚೆನ್ನಾಗಿ ನೋಡ್ಕೊಂತಾನೆ, ಮಾವನ ಮನೆಗೆ ಬಿದ್ದಿರ್ಬೇಕು. ಮಾವನ್ ಚೆನ್ನಾಗಿ ನೋಡ್ಕೊಂತೀಯಲ್ಲ ನೀನು. ಹೋಗಿ ನೋಡ್ಕೊ, ಹೋಗಿ ಬೇಡ ಅಂತಂದವ್ರು ಯಾರು? ನಿಮ್ಮ ಅಪ್ಪನ ಆಸ್ತಿ ಬೇಕು, ಯಾಕೆ ಬೇಕು ನಿಂಗೆ? ನಿಮ್ಮ ಅಪ್ಪನೇ ಬೇಡ ಅಂದ್ಮೇಲೆ ನಿಮ್ಮ ಅಪ್ಪನ ಆಸ್ತಿ ಯಾಕೆ ಬೇಕಲ್ಲ ನಿಂಗೆ?